ಈಗ ಜಸ್ಟ್ ರೆಸ್ಕ್ಯೂ ಮಾಡಿದ್ದ ವಿಡಿಯೋ ನೀವು ನೋಡಿದ್ರಿ ಅನ್ಸುತ್ತೆ. ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ನಾವು ಅಲ್ಲಿ ಕಾಲ್ ಅಟೆಂಡ್ ಮಾಡಿ ಆ ಸ್ಪಾಟಿಗೆ ಹೋಗೋಷ್ಟರಲ್ಲಿ ಅಲ್ಲಿ ಲೋಕಲೈಟ್ಸ್ ಅದಕ್ಕೆ ಟಿಮೆಟ್, ಫೋರೆಟ್ ಈ ತರ ಪೆಸ್ಟಿಸೈಡ್ ಅನ್ನ ಏರ್ಸ್ಬಿಟ್ಟಿದ್ರು. ಅದು ಹಾವು ಬಂದಿದೆ ಗಾಬರಿಗೋ ಏನೋ ಫಾರ್ ಸಮ್ ರೀಸನ್. ಸ್ಟಿಲ್ ಕ್ಯಾನ್ ಸರ್ವೈವ್. ನಿಯರ್ ಬೈ ಸೇಫ್ ಝೋನ್ ನಲ್ಲಿ ರಿಲೀಸ್ ಮಾಡಿದೀನಿ. ಸ್ವಲ್ಪ ತಾಳ್ಮೆ ಕೊಡಿ, ಒಂದು ಹಾಫ್ ಅನ್ ಅವರ್ ಅಟ್ಲೀಸ್ಟ್ ನಮ್ಗೆ ಒಂದು ಬಫರ್ ಟೈಮ್ ಕೊಡಿ. ಅಲ್ಲಿ ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ವಿ ವಿಲ್ ರೀಚ್. ಬಟ್ ಅಷ್ಟರೊಳಗಡೆ ಈ ತರ ಪೆಸ್ಟಿಸೈಡ್ಸ್ ಹಾಕುವಂಥದ್ದು ಅಥವಾ ಸ್ಪ್ರೇಸ್, ಈ ಹಿಟ್ ಕೆಲವೊಬ್ರು ಮಾಡ್ತಾರೆ, ಈ ಹಿಟ್ ಮತ್ತೆ ಬೇಗಾನ್ ಈ ತರದೆಲ್ಲ ಸ್ಪ್ರೇ ಮಾಡುವಂಥದ್ದು ನಾವು ನೋಡಿದೀವಿ. ಸೊ ಆ ಹಂತಕ್ಕೆ ಹೋಗ್ಬೇಡಿ. ಸ್ವಲ್ಪ ಅದಕ್ಕೂ ಅವಕಾಶ ಕೊಡಿ, ಅದಕ್ಕೂ ಸ್ವಲ್ಪ ಸಮಯ ಕೊಡಿ. ನಾವು ಬಂದ್ರೆ ಅದನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡೋಣ. ಸೊ ಇದು ಈಗ ಮಾಡಿದ್ದೇನು ಅಂತಾನೆ ಐ ಡೋಂಟ್ ಥಿಂಕ್ ಅದು ರೆಸ್ಕ್ಯೂ ಬದುಕ್ತು ಫೈನ್. ಇಲ್ಲ ಅಂತಾನೆ ಮಾಡಿದ ಎಫರ್ಟ್ಸ್ ಲಾಸ್, ಮತ್ತೆ ಒಂದು ಲೈಫ್ ಲಾಸ್ ಆಗುತ್ತೆ. ಸೊ ನಮ್ ರಿಕ್ವೆಸ್ಟ್, ದಯವಿಟ್ಟು ಕನ್ಸಿಡರ್ ಮಾಡಿ. ಯಾರು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡಿ ಪ್ಯಾನಿಕ್ ಆಗಿ ಈ ತರದೆಲ್ಲ ಪೆಸ್ಟಿಸೈಡ್ಸ್ ಹಾಕುವಂಥದ್ದು ಇದನ್ನ ಮಾಡ್ದಿರಾ ಸ್ವಲ್ಪ ಅದರ ಜೀವನ ಉಳಿಸೋಣ. ಈಗ ಈಗ ಮಾಡಿದ ಪ್ರಯತ್ನ, ಯಾರಲ್ಲಿ ನಮ್ಗೆ ರೆಸ್ಕ್ಯೂ ಕಾಲ್ಸ್ ಬಂತು ಅವ್ರ ಉದ್ದೇಶನೂ ಅದನ್ನ ರೆಸ್ಕ್ಯೂ ಮಾಡ್ಬೇಕು ಅನ್ನೋದಿತ್ತು. ಬಟ್ ಅಷ್ಟ್ರ ಒಳಗಡೆ ಈ ಕೆಲಸ ಆಗಿದ್ದು ಯಾರ ಉದ್ದೇಶನೂ ಸಾಲ್ವ್ ಆಗ್ಲಿಲ್ಲ, ಯಾರ ಪರ್ಪಸ್ ಸಾಲ್ವ್ ಆಗ್ಲಿಲ್ಲ. ಎನಿವೇಸ್, ಲೆಟ್ಸ್ ಹೋಪ್ ಅದಕ್ಕೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅದು ಬದುಕ್ಲಿ, ಅದು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು. ಸೊ ಎನಿವೆ, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.